ನಾವೀಗ 60 ವರ್ಷ ಆಯ್ತು, ಆದ್ರೂ ಇಷ್ಟು ಕಷ್ಟಪಟ್ಟು ದುಡಿತೇವೆ. ಒಂದೊಂದು ಸರಿ ನಾವು ಎಣಿಸಿದಾಗೆ ನಮಗೆ ಮೀನು ಸಿಗ್ತದೆ, ಎಷ್ಟೋ ಸರಿ ಖಾಲಿ ಬರುವುದು ಕೂಡ ಉಂಟು. ಕರಾವಳಿ ಜನರ ಬದುಕಿಗೂ ಕಡಲಿಗೂ ಅವಿನಾಭಾವ ಸಂಬಂಧ ಇದೆ. ಮಳೆಗಾಲದಲ್ಲಿ ಮೀನುಗಾರಿಕೆ ನಿಂತರೂ ಸಮುದ್ರ ಶಾಂತವಾದ ಕ್ಷಣದಿಂದಲೇ ಮೀನುಗಾರರಲ್ಲಿ ಹೊಸ ಹುಮ್ಮಸ್ಸು ಮೂಡುತ್ತದೆ. ಮೀನುಗಾರಿಕೆಯ ಸಿದ್ಧತೆಯಲ್ಲಿ ಮೊದಲ ಹೆಜ್ಜೆ ಬಲೆ ದುರಸ್ತಿ. ಕಿತ್ತು ಹೋದ ಬಲೆಗೆ ಹೊಲಿಗೆ ಹಾಕುವುದು, ಹೊಸ ಬಲೆಗಳನ್ನು ತಯಾರಿಸುವುದು, ಮೀನುಗಳ ಪ್ರಕಾರ ಜಾಲದ ಗಾತ್ರವನ್ನು ಸರಿಹೊಂದಿಸುವುದು, ಇವೆಲ್ಲವೂ ಅತ್ಯಂತ ಗಮನಹರಿಸಿ ನಡೆಸುವ ಕೆಲಸಗಳು. ಇಲ್ಲಿ ಹಿರಿಯರು ತಮ್ಮ ಅನುಭವವನ್ನು ಕಿರಿಯರಿಗೆ ಹಂಚುತ್ತಾರೆ. ಕುಟುಂಬದ ಎಲ್ಲರೂ ಸೇರಿ ಈ ಸಿದ್ಧತೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮಹಿಳೆಯರು ಸಹ ಬಲೆ ದುರಸ್ತಿಯಲ್ಲಿ ಸಹಕರಿಸುತ್ತಾರೆ. ಪರಿಶ್ರಮ ಮತ್ತು ಒಗ್ಗಟ್ಟಿನ ಈ ಬದುಕಿನಿಂದಲೇ ನಮ್ಮ ತಟ್ಟೆಗೆ ತಾಜಾ ಮೀನು ತಲುಪುತ್ತದೆ. ಆದರೆ ಮೀನುಗಾರರ ಬದುಕಿಗೂ ಸರಕಾರದ ಸಹಾಯ ಹಸ್ತ ಮತ್ತು ಸಬ್ಸಿಡಿಗಳ ಬೆಂಬಲದ ಅಗತ್ಯವಿದೆ. ತಮ್ಮ ಕಠಿಣ ಪರಿಶ್ರಮಕ್ಕೆ ಬೆಲೆ ನೀಡಿ ಮೀನುಗಾರರಿಗೆ ಸರ್ಕಾರ ಸೌಲಭ್ಯಗಳನ್ನು ಒದಗಿಸಬೇಕು ಎಂಬುದು ಕರಾವಳಿಯ ಮೀನುಗಾರರ ಒಕ್ಕೂರಲ ಒತ್ತಾಯ. ಇದು ಸಾಧಾರಣ ಮಾರ್ ಲೆಕ್ಕದಲ್ಲಿ ಆದರೆ ಒಂದು 450 ಮಾರು ಮೀನು ಹೇಳಲಿಕ್ಕೆ ಆಗುದಿಲ್ಲ. ಒಂದೊಂದು ಸರಿ 1 ಟನ್ ಕೂಡ ಸಿಗ್ತದೆ, 20 ಟನ್ ಕೂಡ ಸಿಗ್ತದೆ. 12 ವರ್ಷದಿಂದ ಈ ಕೆಲಸ ಮಾಡ್ತಿದ್ವಿ. ಇದರಲ್ಲಿ ಮುಂಚೆಲ್ಲ ಬೇರೆ ಬೇರೆ ದೋಣಿಯಲ್ಲೆಲ್ಲ ಕೆಲಸ ಮಾಡಿದವರು. ಮಳೆಗಾಲಕ್ಕೆಲ್ಲ ಮಳೆಗಾಲದಂತೆ ಬೇರೆ ಕಸಬು ದೋಣಿ ಇರ್ತದೆ ಮಳೆಗಾಲಕ್ಕೆ. ಬೇಸಿಗೆಗಾಲಕ್ಕೆ ಈ ಥರ ಬಳೆ ಎಲ್ಲ ಮಾಡಿಕೊಂಡು ಇದರಲ್ಲಿ ದುಡಿಯುವುದು ನಾವು. 4 ಗಂಟೆಗೆ ನಾವು ದೋಣಿ ಬಿಡ್ತೇವೆ. 4 ಗಂಟೆಗೆ ದೋಣಿ ಬಿಟ್ಟು ಅವರು ಒಂದೊಂದು ಸಾರಿ 5 ಗಂಟೆ ಆಗಲಿ 6 ಗಂಟೆ ಆಗಲಿ ಬಲೆ ಹೊಡ್ಲಿಕ್ಕೆ ಸಿಗ್ತದೆ ಮೀನು ನೋಡಿಕೊಂಡು. ಒಂದೊಂದು ದಿನ ಸಿಗದಿದ್ದರೆ ಸಾಯಂಕಾಲ ತನಕ ಸಿಗುವುದಿಲ್ಲ, ಬರಿಗೈಯಲ್ಲಿ ವಾಪಸ್ ಬರಬೇಕಾಗ್ತದೆ ಮೀನು. ಒಂದೊಂದು ಸಾರಿ ಸಿಕ್ಕಿದ್ರೆ ಮಧ್ಯಾಹ್ನ ಕೂಡ ಬರ್ತೇವೆ ನಾವು ಮೀನು ಸಿಕ್ಕಿದ್ರೆ. ಆ ಥರ ಈ ಮೀನುಗಾರಿಕೆ ಕಸುಬಲ್ಲಿ ಕೆಲಸದಲ್ಲಿ ಟೈಮಿಂಗ್ಸ್ ಇಲ್ಲ. ಮತ್ತು ನಾವು ಹೋದವರು ಎಷ್ಟೇ ಹೊತ್ತಿಗೆ ಬರ್ತೇವೆ ಮನೆಗೆ ಅಂತ ಹೇಳಿ ಕೂಡ ಆಗುವುದಿಲ್ಲ. ಯಾವ ರೀತಿ ಆಗ್ತದೆ ಅಂತ ಹೇಳಿಕ್ಕೆ ಆಗುವುದಿಲ್ಲ. ಸಮುದ್ರದಲ್ಲಿ ನಾವು ದೋಣಿಗಾಗುವ ಸೀಮೆ ಎಣ್ಣೆ, ಪೆಟ್ರೋಲು, ಡೀಸೆಲು, ಜನರಿಗೆ ಕೊಡುವ ಬೋನಸ್ ಎಲ್ಲ ಸೇರಿಕೊಂಡು 25,000ರಿಂದ 30,000ವರೆಗೆ ಒಂದು ದಿವಸಕ್ಕೆ ಟಾರ್ಗೆಟ್ ಇರ್ತದೆ. ಅಷ್ಟು ಖರ್ಚು ಇರ್ತದೆ ಒಂದು ದಿವಸಕ್ಕೆ. ಅದೇ ರೀತಿ ಒಂದೊಂದು ಸಾರಿ ನಾವು ಎಣಿಸಿದಾಗೆ ನಮಗೆ ಮೀನು ಸಿಗ್ತದೆ, ಎಷ್ಟೋ ಸಾರಿ ಖಾಲಿ ಬರುವುದು ಕೂಡ ಉಂಟು. ಏನಾದರೂ ಕೂಡ ದೋಣಿಯವರಿಗೆ ಸಿಗುವುದಿಲ್ಲ ಗೌರ್ಮೆಂಟಿಂದ. ಇಷ್ಟರವರೆಗೆ ಏನು ಕೂಡ ಸಿಗಲಿಲ್ಲ. ನಾವು ಸಣ್ಣದಿಂದ ಅದೇ ಮೀನುಗಾರಿಕೆ ಕಸಬೆ ಮಾಡೋದು. ನಮಗೆ ಏನು ಅಷ್ಟು ಉತ್ಪತ್ತಿ ಇದ್ದರೆ ಸಿಗೋದಿಲ್ಲ. ಮತ್ತು ಈಗ ನಮಗೆಲ್ಲ ದೋಣಿ ಎಲ್ಲ ಇಲ್ಲ. ನಮ್ಗೆ ಈಗ ಬಲೆ ಕೆಲಸ ಮಾಡ್ತಿದ್ದೇವೆ. ಆದರೆ ನಮಗೆ ಯಾವ ಸರಕಾರ ಏನು 10 ಪೈಸೆ ಕೊಡೋದಿಲ್ಲ. ದೋಣಿಯಲ್ಲಿ ಇಲ್ಲದಿದ್ದರೆ ನಮ್ಮ ಮಕ್ಕಳ ಮರಿ ಉಪವಾಸವೇ. ದೋಣಿಯವರಿಗೆ ಯಾವ ಬಗ್ಗೆ ಸಹ ಗೌರ್ಮೆಂಟ್ ಏನು ಕೊಡೋದಿಲ್ಲ. ಬೋಟಿನವರಿಗೆ ಆದರೂ ಕೊಡಬಹುದು, ನಮಗೆ ದೋಣಿಯವರಿಗೆ ಕೊಡೋದಿಲ್ಲ. ನಾವೀಗ 60 ವರ್ಷ ಆಯ್ತು, ಆದರೂ ಇಷ್ಟು ಕಷ್ಟಪಟ್ಟು ದುಡಿತೇವೆ. ಯಾಕೆಂದರೆ ನಮಗೆ ಜೀವನ ಹೋಗ್ಬೇಕಲ್ಲ.